ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ಈ ಜಗ ಸೂತ್ರದ ಗೊಂಬೆಗಳಯ್ಯ ನಾರಾಯಣ ನಾರಾಯಣ. ಈ ಜಗ ಸೂತ್ರದ ಗೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನೀನಾಡಿಸಿದಂತೆ ಆಡುವರಯ್ಯ ಲೀಲಾಮಯನು ನೀನೆ ದೇವ ಲೀಲಾಮಯನು ನೀನೆ ದೇವ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ದೈತ್ಯ ಕುಲ ಚಕ್ರವರ್ತಿಯಾದ ಹಿರಣ್ಯಕಶ್ಯಪನು ಸಹೋದರನ ಮರಣ ವಾರ್ತೆಯನ್ನು ಕೇಳಿ ಆಕ್ರೋಶ ಭರಿತನಾಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಲು ಹೊರಟಿರುವನು. ನಮ್ಮ ತಂದೆಯಾದ ಬ್ರಹ್ಮದೇವನಾದರೋ ಕೇಳಿದವರಿಗೆಲ್ಲ ಇಲ್ಲವೆನ್ನದೆ ವರಗಳನ್ನು ಕರುಣಿಸುವರು. ಈ ದೈತ್ಯರು ವರ ಪಡೆದರೆಂದರೆ ದೇವತೆಗಳ ಕಥೆಯು ಮುಗಿದು ಹೋದಂತೆಯೇ ಸರಿ. ಇರಲಿ, ಈ ವಿಚಾರವನ್ನು ಈಗಲೇ ದೇವರಾಜನಿಗೆ ತಿಳಿಸಿ ಬರುವೆನು. ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ ಕಮಲ ರಮಣ ಪನ್ನಗ ಶಯನ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಇನ ಜನ ಮಂದಾರಿ ದಾನವ ಸಂಹಾರಿ ಇನ ಜನ ಮಂದಾರಿ ದಾನವ ಸಂಹಾರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ರಾಜ ಸುರಲೋಕದ ಅಧಿಪತಿಯ ದೇವರಾಜ ಮಹಾಪ್ರಭುಗಳಿಗೆ ಜಯ ಪರಾಗ್ ಜಯ ಪರಾಗ್. ನಿರುತಂ ದಿಕ್ಪಾಲಕರೊಳಗೂಡೆ ಮೆರವಿ ದೇವರಾಜನಿಗೆ ಹದಾರು ಸಾಟಿ ವಜ್ರಾಯುಧವ ಧರಿಸಿದ ಈ ಮಹೇಂದ್ರನಿಗೆ ಹದಾರು ಸಾಟೆ ದಿಕ್ಪಾಲಕರ ದೇವರ ಹಾರು ಸಮರ್ಯನಗೆ ಈ ಮೂರು ಲೋಕದೊಳಗೆ ಹಾರು ಸಮರ್ಯನಗೆ
ಲೋಕದೊಳಗೆ ಹಾರು ಸಮರು ಎನಗೆ ಹಾರವನಾಗಲಿ ಉಳಿಯುವನ್ನೇ ನಾ ಮಾಡಿದರೆ ದಾರಿ ಹಾರವನಾಗಲಿ ಉಳಿಯುವನ್ನೇ ನಾ ಮಾಡಿದರೆ ದಾಳಿ ಹಾರು ಸಮರು ಎನಗೆ ಈ ಮೂರು ಲೋಕದೊಳಗೆ ಹಾರು ಸಮರು ಎನಗೆ ದಿಕ್ಕು ದಿಕ್ಕಿನೊಳು ವಿಜಯ ಸಾಧಿಸಿ ಭೂಲೋಕದಳು ವಿಜಯ ಪಾಲಿಸಿ ದಿಕ್ಕು ದಿಕ್ಕಿನೊಳು ವಿಜಯ ಸಾಧಿಸಿ ಭೂಲೋಕದಳು ವಿಜಯ ಪಾಲಿಸಿ ಶಚಿಯನ್ನು ವರಿಸಿ ರಿಪುಕುಲಾರಿಸಿ ಶಚಿಯನ್ನು ವರಿಸಿ ರಿಪುಕುಲ ಹರಿಸಿ ಎಳೆವ ಇಂದ್ರನಿಗೆ ಹಾರು ಸಮರು ಎನಗೆ ಈ ಮೂರು ಲೋಕದೊಳಗೆ ಹಾರು ಸಮರು ಎನಗೆ ಹಾರು ಸಮರು ಎನಗೆ ಹಾರು ಸಮರು ಎನಗೆ ಹದಾರು ಸಮರು ಎನಗೆ ದಿಕ್ಪಾಲಕರೇ ದೇವರಾದ ಅಮರಾವತಿಯ ಅರಸನಾದ ಎನಗೆ ಸಾಮಂತರಾಗಿರುವ ದಿಕ್ಪಾಲಕರೇ ನಿಮ್ಮೆಲ್ಲರ ಸಹಕಾರದಿಂದಲೂ ರಂಭಾ ಊರ್ವಶಿ ಮೇನಕೆ ತಿಲೋತ್ತಮೆಯರ ಗಾನ ನಾಟ್ಯ ನರ್ತನಗಳಿಂದಲೂ ಸಂತುಷ್ಟನಾಗಿ ಆ ದೈತ್ಯ ದಾನವರ ಆಕ್ರಮಣವನ್ನು ಹಿಮ್ಮೆಟ್ಟಿಸಲು ಈ ವಜ್ರಾಯುಧಧಾರಿಯಾದ ಎನಗೆ ಸರಿ ಸಮಾನರಾಗಿ ನಿಲ್ಲಬಲ್ಲ ವೀರರು ಹದ್ದಾರಿರುವರು ದಿಕ್ಪಾಲಕರ ದೇವರಾಜ, ನಿನ್ನ ಕೃಪೆಯಿಂದ ದಿಕ್ಪಾಲಕರಾದ ನಾವು ಅಲ್ಲದೆ ಭೂಲೋಕದಲ್ಲಿ ಯಜ್ಞ ಯಾಗಾದಿ ಕಾರ್ಯಗಳಿಂದ ಅನವರತ ಆ ಭಗವಂತನ ಧ್ಯಾನದಲ್ಲಿಯೇ ತಲ್ಲೀನರಾಗಿರಬೇಕು. ಬಲ ಬಲ ಅಗ್ನಿದೇವ. ಇನ್ನು ವಾಯು ಏನಾಗ ಲೋಕ ಲೋಕದಲ್ಲಿ ಆಗಿ ತಂಗಾಳಿ ಬೀಸುತ್ತ ಸುಗಂಧ ಪರಿಮಳವನ್ನು ಚೆಲ್ಲಾಡುತ್ತಾ ಲೋಕದಲ್ಲಿ ನಿನ್ನ ಹಾರುತ್ತಾ ಸುಖ ಸಂತೋಷದಿಂದ ನಿನ್ನ ಅದಿರದಿಂದ ಆರ್ಯ ಪ್ರವರ್ತನಾಗಿರುವ ಮತ್ತೇನೊಬ್ಬಳೆ. ಬಲ ಬಲ ವಾಯುದೇವನೇ. ಇನ್ನು ವರುಣ ಹೇಳುವುದೇನು ದೇವರಾಜ? ಕಾಲ ಕಾಲವೆಂದು ನೋಡದೆ ಜೀವ ಸಂಕುಲ ಪ್ರಾಣಿ ಸಂಕುಲಗಳನ್ನು ನೀರೆರೆದು ಸದಾ ಕಾಲ ರಕ್ಷಿಸಿಕೊಂಡಿರುವೆ, ಮತ್ತೇನಪ್ಪಡೆ? ಬಲ ಬಲ ವರುಣ. ಯಮಧರ್ಮ ನನ್ನ ಕಾರ್ಯ ಮಾಡುವಷ್ಟೇ. ಅಕಾಲ ಕಾಲವನ್ನು ನೋಡದೆ ನಾನು ಕಿಂಚಿತ್ತು ಕೈ ಕಾಣದೆ ನನ್ನ ಭಾಷದಿಂದ ಯಾವುದು ತಾಂದು ತುಂಬಿರುವರು. ಬಲ 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 ದಿಕ್ಪಾಲಕರೇ, ಈ ಸಂತೋಷ ಸಂಭ್ರಮೋತ್ಸಾಹದಲ್ಲಿ ನರ್ತನವನ್ನು ನೋಡಿ ಆನಂದಿಸೋಣವಲ್ಲವೇ? ಹೌದು. ಯಾರಲ್ಲಿ ದೇವನರ್ತಕಿಯರಾದ ರಂಭಾ ಊರ್ವಶಿ ಮೇನಕೆ ತಿಲೋತ್ತಮೆಯರನ್ನು ಬರಮಾಡಿ ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಶಾರದೆ, ನೀನೇ ಸಕಲ ಕಲಾ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ, ನೀನೇ ಸಕಲ ಕಲಾ ವಿಶಾರ ನಯನ ಮನೋಹರ ನಾಟ್ಯನಾದದ ಗಾನಸುದೆ, ಪಿನಾದದ ಗಾನಸುದೆ, ಬಳಿನ ರಸಮಯ ಸಮಯವಿದೆ. ವರುಣ ಬಲ ಬಲ
ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಈ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿ ರಾಗ ತಾಳ ತಗದಿ ಮಿತಕ ಚೆನ್ನು 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 ತಗದಿ ಚೆನ್ನು ತಗದಿ ಮಿತಕ ಚೆನ್ನು ತಗದಿ ಚೆನ್ನು ತಗದಿ ಮಿತಕ ಚೆನ್ನು ತಜ್ಜಂ ತಗಜಂ ತಗಜಂ ತದಗಿನ್ನತ 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 ತಜ್ಜಂ ತಗಜಂ ತಗಿದಜಂ ತದಗಿನ್ನತ 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 ತಜ್ಜಂ ತಗಜಂ ತಗಿದಜಂ ತದಗಿನ್ನತ 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 ಜ್ಯೋತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಮೋದದಿ ಮೈಮನ ತಣಿಸುವ ನಾರದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ಶೃಂಗಾರ ರಗದ ವಿನಯ ಮಂದಿರ ಮಧುರ ವಿಲ ಶೃಂಗಾರ ರಗದ ವಿನಯ ಮಂದಿರ ಮಧುರ ವಿಲ ಇಹವ ಬೆರೆದು ಹರಿದು ವಿಲಾಸದಳು ವಿನೋದವನ ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ಇನ್ನು ಸಮಯವಿದೆ 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 ಇನ್ನು ಸಮಯವಿದೆ 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 ದೇವರಾಜ ಆಪತ್ತು ಆಪತ್ತು ಪೂಜ್ಯರಿಗೆ ಪೂಜ್ಯರಿಗೆ ನಮೋ ನಮೋ. ದೇವತೆಗಳೇ ನಿಮಗೆ ಮಂಗಳವಾಗಲಿ. ಪೂಜ್ಯರೇ ಬನ್ನಿ ಈ ಪೀಠಾಶೀಲರಾಗಿ ಹಾಗೆಯೇ ಆಗಲಿ. ಪೂಜ್ಯರೇ ಬಂದ ಸಮಾಚಾರವೇನು? ದೇವರಾಜ ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆಯೇ? ಹೌದು ಪೂಜ್ಯರೇ. ದಾನವರು ಏಕೆ ತಪಸ್ಸು ಮಾಡುತ್ತಿರುವ ಪೂಜ್ಯರೇ? ಆ ಹರಿಯಿಂದ ಅವನ ತಮ್ಮನ ಮರಣದ ಸೇಡಿಗಾಗಿ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಅವನೇನಾದರೂ ವರ ಪಡೆದನೆಂದರೆ ಈ ನಿನ್ನ ಅಮರಾವತಿಗೆ ಮುತ್ತಿಗೆ ಹಾಕುವುದರಲ್ಲಿ ಸಂದೇಹವೇ ಇಲ್ಲ. ಪೂಜ್ಯರೇ ಇದಕ್ಕೆ ಇವಾಗ ನಾವೇನು ಮಾಡಬೇಕು? ಏನಾದರೂ ಮಾಡಿ ಅವನ ತಪೋಭಂಗವನ್ನು ಮಾಡಲೇಬೇಕು. ಅದು ಹೇಗೆ? ದೇವರಾಜ, ಆ ದಾನವನಿಗೆ ಈ ದಿಕ್ಪಾಲಕರಾದ ನಾವು ಎದುರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಬೆಳ ಚಿಂತೆ ಪಡಲು ತರದೆ, ನೀ ಚಿಂತೆ ಪಡಲು ತರದೆ, ಬೆಳ ಚಿಂತೆ ಪಡಲು ತರದೆ, ನೀ ಚಿಂತೆ ಪಡಲು ತರದೆ, ಹಲವ ದೈತ್ಯನ ಹೊರಗೆ ಬೆಳೆಯುತ್ತೆ, ಕೆಲವ ದೈತ್ಯದಲ್ಲಿ ಮರಣ ಕೊಡುವೆ. ದೇವರಾಜ ಹಲವ ದೈತ್ಯನ ಹೊರಗೆ ಬೆಳೆಯುತ್ತೆ, ಕೆಲವ ದೈತ್ಯದಲ್ಲಿ ಮರಣ ಬೆಳ ಚಿಂತೆ ಪಡಲು ತರದೆ, ನೀ ಚಿಂತೆ ಪಡಲು ತರವೆ. ದೇವರಾಜ, ಆ ದಾನವನ ಬೆದರಿಕೆಗೆ ನಾವು ಬೆದರುವುದೇ? ಅವನನ್ನು ಕ್ಷಣ ಮಾತ್ರದಲ್ಲಿ ಈ ನನ್ನ ಶಕ್ತಿಯಿಂದ ನುಂಗಿ ಬಿಡುವೆನು. ಭಲೇ ಅಗ್ನಿ. ದೇವರಾಜ ವಾಯುದೇವ ದೇವರಾಜ ವಾಯುದೇವ ಪುರಾಣವನಕ್ಕೆ ಪುರುಷನೆತ್ತಿವೆ, ಭರತಿ ಗೆಲ್ಲುವೆ ಬಂಡ ಸೋದರ, ಭರತಿ ಗೆಲ್ಲುವೆ ಬಂಡ ಸೋದರ. ಆ ಬಿಸುವ ಸಬಲ ಗಣಪನಿಕ, ಆ ಬಿಸುವ ಸಬಲ ಗಣಪನಿಕ, ಆ ಬಿಸುವ ಸಬಲ ಗಣಪನಿಕ.
ದೈತ್ಯನ ಬಲವಾದ ಸಮರರಂಗ ಆ ದಿಗುವ ಸಮರಾಂಗಣ ಬಂದ ಸುರನವರಗೆ ಪುರುಷನೆತ್ತಿನ ಆ ದಿಗುವ ಸಮರಾಂಗಣ ಹೃದಯ ಜಲಯ ಬೀಸಿ ಬಡಿದುಕೊಂಡುವೆ ಹೃದಯ ಜಲಯ ಬೀಸಿ ಬಡಿದುಕೊಂಡುವೆ ಹರಿದು ಕಡಿದು ಕಳ ದೈತನ ಸುರವ ಹರಿದು ಕಡಿದು ಕಳ ದೈತನ ಸುರವ ಆ ದಿಗುವ ಸಮರಾಂಗಣ ಬಂದ ದೇವರಾಜ ರಾಜದೇವ ನನಗಪ್ಪಣೆಯನ್ನು ಕೊಡು ಕ್ಷಣ ಮಾತ್ರದಲ್ಲಿ ಆ ದೈತ್ಯರ ವಂಶವನ್ನು ನನಗರಂತೆ ತೋರಿ ಬಿಡುವೆನು. ಬಲ ವಾಯುದೇವ. ದೇವರಾಜ ಕಡಿ ಕಟ್ಟುವೆ ಬಾಬರಾದ ಮರ ಬಿಡಿಯುತ್ತಲಿ ಕಡಿ ಕಟ್ಟುವೆ ಕಡಿ ಕಟ್ಟುವೆ ಬಾಬರಾದ ಮರ ಬಿಡಿಯುತ್ತಲಿ ಕಡಿ ಕಟ್ಟುವೆ ಕೊಟ್ಟುದಾದ ಮರ ಈಗ ಮೆಟ್ಟುದ ಬರದೊಳು ಬೇಗ ಕೊಟ್ಟುದಾದ ಮರ ನೀಗ ಮೆಟ್ಟುದ ಬರದೊಳು ಬೇಗ ಕುಟ್ಟಿ ಮುಟ್ಟಿ ಬುಡಿ ಬುಡಿ ಗಟ್ಟೆ ಕುಟ್ಟಿ ಮೆಟ್ಟೆ ಬುಡಿ ಬುಡಿ ಗಟ್ಟೆ ಕಡಿ ಗಟ್ಟುವೆ ಬರಬರಾದ ಮರ ಬಿಡಿಯುತ್ತಲಿ ಕಡಿ ಗಟ್ಟುವೆ ಕಡಿ ಗಟ್ಟುವೆ ಕಡಿ ಗಟ್ಟುವೆ ದೇವರಾಜ ನನ್ನ ಶೌರ್ಯ ಪ್ರತಾಪದಲ್ಲಿಯೂ ಸಂದೇಹ ಬೇಡ ಆ ದೈತ್ಯನನ್ನು ನನ್ನ ಶಕ್ತಿಯ ಪ್ರವಾಹದಿಂದ ದೂರಿ ಬಿಡುತ್ತೇನೆ. ಬಲ ಬಲ ವರುಣ. ದೇವರಾಜ ವರದು ಬೀಳುವುದರವನು ದೇವರಾಜ ವರದು ಬಿಡುವುದರವನು ಗಟ್ಟಿ ಪೋಜವ ಕಟ್ಟುವೆ ಬರದಿಂದ ಪೋಜ ಎಳೆದು ಕಡುವೆ ಬೆಟ್ಟುವೆ ದೇವರಾಜ ಬರದಿಂದ ಪೋಜವನ್ನು ಬೆಳೆದು ಕಟ್ಟುವೆ ಗಟ್ಟಿ ಗಟ್ಟಿ ನಡುವೆ ಗಟ್ಟಿ ಗಟ್ಟಿ ನಡುವೆ ಹಳದಿ ಭಾಗದಿಂದ ಎಳೆದು ಬೆಳೆದು ಬೆಟ್ಟುವೆ ತಗದಿ ಬೆಟ್ಟುವೆ ತಗದಿ ಬೆಟ್ಟುವೆ ದೇವರಾಜ ನಾನಿನ್ನ ಸುಮ್ಮನೆ ನಾಳೆ ಈ ನನ್ನ ಪಾಶದಿಂದ ಧರ್ಮಿಷ್ಠರನ್ನು ಮಹಾಭಾರತಕರನ್ನು ನನ್ನ ಭಾಷೆ ತಂದು ತಂದರು ಮತ್ತೆ ಬಲ ಬಲ ಯಮಧರ್ಮ. ಭಲೆ ಭಲೆ ದಿಕ್ಪಾಲಕರೇ. ಪೂಜ್ಯರೇ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ತಿಳಿಸಿ. ದೇವರಾಜ, ಆ ದೈತ್ಯನು ತಪಸ್ಸು ಮಾಡಿ ಮೆಚ್ಚಿಸುತ್ತಿರುವುದು ಬ್ರಹ್ಮದೇವನನ್ನು. ನೀನೇನಾದರೂ ಮಾಡಿ ಅವನ ತಪೋಭಂಗವನ್ನು ಮಾಡಲೇಬೇಕು. ಅದು ಹೇಗೆ ಪೂಜ್ಯರೇ? ದೇವೇಂದ್ರ, ನಿನ್ನ ಬಳಿ ಇರುವ ದೇವಲೋಕದ ಸುಂದರಿಯರನ್ನು ಆತನ ಬಳಿಗೆ ಕಳುಹಿಸಿ ಅವರ ಗಾನ ನಾಟ್ಯ ವಯ್ಯಾರದಿಂದ ಅವರನ್ನು ವಂಚಿಸಿ ಅವನ ತಪೋಭಂಗವನ್ನು ಮಾಡುವಂತೆ ಹೇಳು. ಆಹಾ, ಒಳ್ಳೆಯದೇ ಉಪಾಯ. ಯಾರಲ್ಲಿ? ನೀವೀಗಲೇ ಆ ದಾನವನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಅವನ ತಪಸ್ಸನ್ನು ಭಂಗ ಮಾಡಿ ಬರುವರಾಗಿ. ಪೂಜ್ಯರೇ, ಪೂಜ್ಯರೇ, ಅವನು ಅದಕ್ಕೆ ಮರುಳಾಗದಿದ್ದರೆ? ಅದಕ್ಕೆ ಮರುಳಾಗದಿದ್ದರೆ ದಿಕ್ಪಾಲಕರೇ, ನೀವು ನಿಮ್ಮ ಶಕ್ತಿಗಳನ್ನು ಪ್ರಯೋಗಿಸಿ ಅವನ ಶಕ್ತಿಯನ್ನು ಅಡಗಿಸಿ. ಅದಕ್ಕೆ ಬಗ್ಗದಿದ್ದರೆ ದೇವರಾಜ, ಅದಕ್ಕೂ ಬಗ್ಗದಿದ್ದರೆ ನಾರಾಯಣ ನಾರಾಯಣ. ಪೂಜ್ಯರೇ, 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 ಹೊರಟೆ ಹೋದರಲ್ಲ. ಯಾರಾದರೂ ಹೊರಟೆ ಹೋದರಲ್ಲ. ದಿಕ್ಪಾಲಕರೇ, ದೇವರಾಜ, ನೀವೀಗಲೇ ಆ ದಾನವನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಅವನ ತಪಸ್ಸನ್ನು ಭಂಗ ಮಾಡಿ ಬನ್ನಿ. ನಾನೀಗಲೇ ಭೂಲೋಕಕ್ಕೆ ತೆರಳಿ ಆತನ ಸತಿಯಾದ ಆಖ್ಯಾದವನ ಗರ್ಭವನ್ನು ಈ ನನ್ನ ವಜ್ರಾಯುಧದಿಂದ ನಾಶ ಮಾಡಿ ಬರುತ್ತೇನೆ. ಹಾ, ಹೊರಡಿರಿ. ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾ ತಾರಿಣಿ
ತಪಸ್ಸಿಗಾಗಿ ಹೋಗಿರುವ ನನ್ನ ಪತಿಗೆ ಯಾವ ಅಮಂಗಳವೂ ಬಾರದಂತೆ ನನ್ನ ಪತಿಯನ್ನು ಕಾಪಾಡು ತಾಯಿ, ಕಾಪಾಡು. ಭೀಕರಿಸಿದ ಛೇದಿತ ವೈರಿಯ, ಭೀಕರಿಸಿದ ಛೇದಿತ ವೈರಿಯ, ಕಡುದುರಾತ್ಮ ಅರಿಯವುದರವನ, ಕಡುದುರಾತ್ಮ ಅರಿಯವುದರವನ, ಭೀಕರಿಸಿದ ಛೇದಿತ ವೈರಿಯ. ಬರದಿ ಸಾಗಿ ತನ ತೊಳಿಸಿದ ಗರ್ಗದಿ ಕಳೆದುಕೊಳ್ಳುವೆ ವೈರಿಹದ ಮರ, ಕಳಿಸಿದ ಗರ್ಗಲಿ ಕಳೆದುಕೊಳ್ಳುವ ವೈರಿಹದ ಮರ, ಭೀಕರಿಸಿದ ಛೇದಿತ ವೈರಿಯ. ಯಾರದು? ನಾನು ಸ್ವರ್ಗಾಧಿಪತಿ ಮಹೇಂದ್ರ. ನನ್ನ ಪತಿ ದೇವರು ಅರಮನೆಯಲ್ಲಿಲ್ಲ. ಅದನ್ನು ಮನಗೊಂಡೇ ನಾನು ಇಲ್ಲಿಗೆ ಬಂದದ್ದು. ಶಿವ ಶಿವ. ಕಯಾದು ಅಂದರೆ ಕಯಾದು, ಸುರಾಸುರರ ಸಂಬಂಧ ಇಂತಹದ್ದು ಎಂದು ನೀನು ಬಲ್ಲೆ. ನಮ್ಮ ಸರ್ವ ವಿನಾಶಕ್ಕಾಗಿ ಹಾನಿನ ಪತಿ ಘೋರ ತಪಸ್ಸನ್ನಾಚರಿಸುತ್ತಿದ್ದಾನೆ ಅಲ್ಲಿ. ಅವನ ವಂಶ ಬೆಳೆಯುತ್ತಿದೆ ಇಲ್ಲಿ. ಮುಂದೆ ಈ ದಾನವ ಕುಲವು ಬೆಳೆಯಲು ಬಿಡ, ಹಿಂದೆ ಇಲ್ಲೇ ನಾಶ ಮಾಡಲು ಶಿವ ಶಿವ. ನಾರಾಯಣ ನಾರಾಯಣ. ದೇವತೆಗಳ ಬಾಯಿಂದ ಇಂತಹ ಬರುವಂತಹ ಮಾತುಗಳೇ. ಇನ್ನು ಕಣ್ಬಿಡದ ನನ್ನ ಕಣ್ಣಮ್ಮ ನನಗ ಅಪರಾಧವನ್ನು ಮಾಡಾಯಿತು, ಮಾಡೀತೂ ಮುಂದೆ ಮಾಡಬಹುದು ಎಂದು ಭಾವಿಸಿ ಬಂದಿರುವೆನು. ದೇವೇಂದ್ರ, ನನ್ನ ಪತಿಯಾಗಲಿ ನಾಳೆ ಹೊತ್ತು ನನ್ನ ಕಣ್ಣಮ್ಮನಾಗಲಿ ಅಮರಾವತಿಯ ಕಡೆಗೆ ತಿರುಗಿ ನೋಡದಂತೆ ನಾನು ನೋಡಿಕೊಳ್ಳುವೆನು. ಕೈ ಮುಗಿದು ಬೇಡಿಕೊಳ್ಳುವೆನು, ನನ್ನ ಕಣ್ಣಮ್ಮನನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ. ಈ ದಾನವ ಕುಲವು ಬೆಳೆಯಲು ಬಿಡದೆ ಇಲ್ಲೇ ನಾಶಗೊಳಿಸುವ. ನಾರಾಯಣ ನಾರಾಯಣ. ಅದ್ಭುತ, ಪರಮಾದ್ಭುತ. ಪೌರುಷವಿರುವುದು ಸಾರ್ಥಕವಾಯಿತು, ವಜ್ರ ಇದೆರಡದ್ದು ಸಫಲವಾಯಿತು. ಏಕೆ ಪೂಜ್ಯರೇ? ಮತ್ತಿನ್ನೇನಯ್ಯ, ಸುರಪತಿಯಾಗಿರುವ ನೀನು ಅಸುರ ನಾಯಕನಾಗಲು ಹೊರಟಿರುವಾಗ ನಾನೇಕೆ ಬೇಡವೆನ್ನಲಿ? ಎತ್ತು ನಿನ್ನ ವಜ್ರಾಯುಧ, ನಡೆದು ಹೋಗಲಿ ಒಂಟಿ ಹೆಣ್ಣಿನ ಮೇಲೆ ನಿನ್ನ ದಿಗ್ವಿಜಯ. ಪೂಜ್ಯರೇ, ನಿಮಗೆ ತಿಳಿದಿಲ್ಲ, ಈಕೆಯ ಗರ್ಭದಲ್ಲಿ ಜನಿಸುವ ಮಗು ಮುಂದೆ ನಮ್ಮ ಸುರಕುಲಕ್ಕೆ ಕಂಟಕ. ನಿನ್ನ ಜ್ಞಾನಕ್ಕೆ ನಾನೇನೆಂದು ಹೇಳಲಿ ಇಂದ್ರ? ಪರಮ ಪತಿವ್ರತೆಯಾದ ಈಕೆ ಉದರದಲ್ಲಿ ಜನಿಸುತ್ತಿರುವ ಕುಮಾರನು ಮುಂದೆ ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾ ಪುರುಷ, ಪರಮ ಭಾಗವತೋತ್ತಮ. ಏನು ನಿಮ್ಮ ಮಾತು ನಿಜವೇ? ಸತ್ಯ ಇಂದ್ರ. ಹೋಗು, ಮೊದಲು ಇಲ್ಲಿಂದ ಕಣ್ಮರೆಯಾಗ. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕಿಕೊ. ಅಮ್ಮ ಕಯಾದು, ಕಯಾದು, ಹೇಳು ತಾಯಿ, ಎಚ್ಚರಳಾಗು. ಪೂಜ್ಯರೇ, ಕಯಾದು, ಏನಾಯ್ತು ಪೂಜ್ಯರೇ? ನನ್ನ ಸೊಸೆಗೆ ಏನಾಯ್ತು ಪೂಜ್ಯರೇ? ಅಮ್ಮ, ನಿನ್ನ ಮಗನ ಇಲ್ಲದ ಸಮಯವನ್ನು ನೋಡಿ ಆ ಮಹೇಂದ್ರನು ನಿನ್ನ ಮಗಳ ಗರ್ಭನಾಶ ಮಾಡಲು ಮುಂದಾಗಿದ್ದನು. ನಾನೇ ಅವನಿಗೆ ಬುದ್ಧಿ ಹೇಳಿ ಕಳುಹಿಸಿದೆ. ಇದೇನಿದು ನಾರದ? ನಾರದ, ನನ್ನ ಮಕ್ಕಳ ಮೇಲೆ ಆ ದೇವಾನ ದೇವತೆಗಳಿಗೆ ಈತಕ್ಕಾಗಿ ಇಷ್ಟೊಂದು ದ್ವೇಷ? ದ್ವೇಷವಲ್ಲ ತಾಯಿ, ಭೀತಿ. ಯಾವಾಗ ಏನು ಅನರ್ಥ ಸಂಭವಿಸುವುದೋ ಅನ್ನುವ ಭಯವಷ್ಟೇ. ಓಹೋ, ಹಾಗಾದರೆ ನನ್ನ ಸೊಸೆಯು ಇಲ್ಲಿರುವುದು ಕ್ಷೇಮವಲ್ಲ. ನನ್ನ ಕುಮಾರನ ಹಿಂದಿರುಗಿ ಬರುವವರೆಗೂ ನನ್ನ ಸೊಸೆಯು ನನ್ನ ಆಶ್ರಮದಲ್ಲೇ ಇರಲಿ ಪೂಜರೆ. ಬೇಡ ತಾಯಿ, ಸದ್ಯ ಆಕೆ ನಮ್ಮ ಆಶ್ರಮದಲ್ಲಿರುವುದೇ ಒಳಿತು. ಸದಾ ಶ್ರೀಹರಿಯ ಧ್ಯಾನದಿಂದ ಅನವರತವು ಇರುವಂತಹ ಆ ನನ್ನ ಆಶ್ರಮವು ನಿನ್ನ ಮೊಮ್ಮಗನ ಜನನಕ್ಕೆ ಬಹಳ ಪ್ರಶಸ್ತವಾದುದು, ಮಂಗಳಕರವಾದುದು. ಪೂಜ್ಯೆ, ಈ ನಿಮ್ಮ ನುಡಿಗಳಿಂದ ನಾನು ಧನ್ಯನಾದ ಪೂಜ್ಯೆ, ಧನ್ಯನಾದ. ಇಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲರೂ ಅವನ ಆಜ್ಞಾಧಾರಕರು. ಅವನು ಹೇಳಿದಂತೆ ನಡೆಯುವುದೇ ನಮ್ಮ ಕರ್ತವ್ಯ. ಶುಭಮಸ್ತು. ಹಾಗೆ ಆಗಲಿ ಪೂಜ್ಯೆ. ತಾಯಿ, ಜನನ ಮರಣಗಳಿಂದ ಹೊರಬಂದು ಮುಕ್ತಿಯನ್ನು ಬಯಸುವ ಜೀವವು ಮೊದಲು ಪ್ರಾಪಂಚಿಕ ಸುಖವನ್ನು ಕಸದಂತೆ ಕಾಣಬೇಕು. ನಾನು ನನ್ನದು ನನ್ನವರು ಎಂಬ ಮಮಕಾರವನ್ನು ಸುಡಬೇಕು. ಸದಾ ಆ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಿರಬೇಕು. ಅನವರತವು ಅವನನ್ನು ಭಜಿಸಬೇಕು. ಅಮ್ಮ ಕಯಾದು, ಕಯಾದು, ಹೇಳಿ ಪೂಜ್ಯರೇ. ಯಾರು? ಯಾರದು?
ಹೇಳಿ ಗುರುಗಳೇ. ಅಮ್ಮ ಕಯಾದು ಅಮ್ಮ ನಿದ್ರಿಸುತ್ತಿದ್ದಾರೆ. ನಾನು ಕೇಳುತ್ತೇನೆ. ನಾರಾಯಣ ನಾರಾಯಣ. ಶ್ರೀಹರಿ ಶ್ರೀಹರಿ ನಾರಾಯಣ. ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ದನಿಯನ್ನು ಕೂಡಿಸಿ ಹಾಡುತ್ತಿವೆ. ಪ್ರಕೃತಿಯ ನಿನ್ನೊಳನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿವೆ. ನಾರಾಯಣ ನಾರಾಯಣ. ಪ್ರಕೃತಿಯ ನಿನ್ನೊಳನೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀನೋಡು. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿ ಪ್ರೇಮದಿ ಕರೆದರೆ ಬಾಯಂದು ಎಲ್ಲಿದ್ದರೂ ಅವನು ಆಲಿಸುವ. ನಾರಾಯಣ ನಾರಾಯಣ. ಅಮ್ಮನ ಕೂಗಿಗೆ ಓಗುಡುವ ಹಸು ಕಂದನ ಹಾಗೆ ಬಳಿ ಬರುವ. ನಿಜ ಭಕ್ತರಿಗೆ ಅವ ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಭಕ್ತರಿಗೆ ಅವ ಸೋಲುವುದು, ತನ್ನ ಭಕ್ತರನ್ನೇ ಕಾಪಾಡುವುದು. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀನೋಡು. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆಯಾಗ ಓ ಕಂದ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀನೋಡು. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ.
ಹಿರಣ್ಯಕಶ್ಯಪ. ಬ್ರಹ್ಮದೇವ ಬ್ರಹ್ಮದೇವ ಭಕ್ತಪರಾಧೀನ. ಇಂದು ಈ ನಿನ್ನ ಮೊಮ್ಮಗನ ಮೇಲೆ ದಯವಂತೆ ದೇವಾ. ಏ ಸರಸಿದೋದ್ಭವ ಸರಸಿ ಜಾತನ ಸರಸ್ವತಿಯ ಪ್ರಿಯಕರನೇ ಬ್ರಹ್ಮನೇ. ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ. ಪರಮ ಕರುಣಾಮೂರ್ತಿ ನಿನ್ನೀ ಚರಣದಲ್ಲಿ ಶಿರವನಿಡುತ್ತಲೀ. ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವನಿಡುತ್ತಲೀ. ವರವನೊಂದನು ಬೇಡುವೆನು ವರವನೊಂದನು ಬೇಡುವೆನು ಕೃಪೆ ಮಾಡಿ ಹರಸೇನ. ಓ ಬ್ರಹ್ಮದೇವ ಓ ಬ್ರಹ್ಮದೇವ. ಮಗು ಹಿರಣ್ಯಕಶ್ಯಪು, ನಿನ್ನ ಅಪೇಕ್ಷೆ ಏನು? ಧನ್ಯೋಸ್ಮಿ ದೇವ ಧನ್ಯೋಸ್ಮಿ. ನನ್ನ ಅಪೇಕ್ಷೆ ದೇವ ಹಗಲಲ್ಲಿಯೇ ಆಗಲಿ ഇരുളಲ್ಲಿಯೇ ಆಗಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಶು ಪಕ್ಷಿ ಪ್ರಾಣಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಸುರನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿ ಆಗಲಿ ನೀ ಸೃಷ್ಟಿಸಿರ್ತಕ್ಕಂಥ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಇಂದು ನನಗೆ ಸಮನಾರು ನನ್ನ ಪರಾಕ್ರಮಗಳಿಗೆ ಸರಿಸಾಟಿಯಾಗಿ ನಿಲ್ಲವಲ್ಲ. ಧೀರನು ಶೂರನು ಈ ಚತುರ್ದಶ ಭುವನ ಬ್ರಹ್ಮಾಂಡದಲ್ಲಿ ಅವನಾವನಿರುವನು. ಹರಿ ಮಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಮಡಲಿಗೆ ಕಿತ್ತನ್ನಿಟ್ಟ ಪಾತಕಿ ಎಂದು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ವೆಂಚರದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಹುಳಿ. ವೆಂಚರದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಹುಳಿ. ದಾನವೇಂದ್ರನಾದನು ಜಣಗಿದ ಮದೋನ್ಮತ್ತ ದುರ್ಲ ದುಷ್ಟ ದುರ್ಥ. ವೆಂಚರದಲ್ಲಿ ನಿನ್ನ ನಾಮ ನಿನ್ನ ಚಕ್ರ ಕಡಿದು ಮರಿದು ಹೆದೆಯು ನಿನ್ನ ಗದೆ ಪುಡಿ ಪುಡಿ ಮಾಡಿ ಹಾಲ ಕಡಲ ಸಣದಿ ಕೊಡಿಯುತ್ತ ದೇಶ ನೋಡಲು ಸಿಗಿದು ನಿನ್ನ ಚಕ್ರ ಮುರಿದು ಹೆದೆಯುತ್ತ ನಿನ್ನ ಗದೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿದೆ ಬ್ರಹ್ಮ ಬೆದರುತ್ತಿ ಅಲರು ಹಳುತ್ತಲಿ ಕಣ್ಣಲ್ಲಿ ರೋಷದ ಬೆಂಕಿಯ ಕಲ್ಲಿ ಪಡ 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 ಈಗ ಸಿಹಿವೆ ಕಣದಲ್ಲಿ ಎಲ್ಲಿ ಹೋದರೆ ನಿನ್ನ ಉಳಿಸಿ ವಂಚರದಲ್ಲಿ ನಿನ್ನ ನಾಮ.
ಬಯದಿ ಬೆದರಿಸದು ಈ ಭೂಮಿ ಹಳುತ ಕೆಳಗೆ ದೇವೇಂದ್ರ ನೆನೆಯನ್ನು ಸೇರಿ ಆಕಾಶ ಹೆದರಿ ಹೆದರಿ ನಡುಗಿರ ಕಾರ್ಮೋಡ ಬಯದಿ ಬೆದರಿಸದು ಈ ಭೂಮಿ ಹಳುತ ಶರಣು ಎಂದು ದೇವೇಂದ್ರ ನೆನೆಯನ್ನು ಸೇರಿ ನಲಕಗಳ ಎಲ್ಲ ಲೋಕಗಳ ನನ್ನ ಕಾಲು ನೆಟ್ಟು ಹಾಳು ಹೆದರಿಸಿ ನಿಲ್ಲುವ ವೀರನು ಯಾರು ಬೆಳು 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 ನಾವೀಗ ಸಿಗಿದ ಕಣದಲ್ಲಿ ಎಲ್ಲಿ ಹೋದರೇನು ನಿನ್ನ ಹುಳಿ ನಾದವೆಂದು ನಾದವೆಂದು ಕೆಣಕಿದ ಮಹಾನ್ ದೊಡ್ಡ ದುರುಳ ದುಷ್ಟ ಸಿಗಿದ ಕ್ಷಣದಲ್ಲಿ ನಾರಾಯಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲಾ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ. ಯಾವನು ಅವನು? ನಾನಿಲ್ಲಿದ್ದೇನೆಂಬುದನ್ನೇ ತಿಳಿಯಲಿ. ಆ ನನ್ನ ಆಜನ್ಮ ವೈರ್ಯ ಸ್ಮರಣೆ ಮಾಡುತ್ತಿರುವನಲ್ಲ. ದಾನವೇಂದ್ರ ಶಂಕರ ಶಂಕರ ನೀನೇ ಸರ್ವೇಶ್ವರ ಶಂಕರ ಶಂಕರ ನೀನೇ ಸರ್ವೇಶ್ವರ ದೈತ್ಯ ಮನೋಹರ ಶಿವಶಂಕರ ದೈತ್ಯ ಮನೋಹರ ಶಿವಶಂಕರ ಶಂಕರ ಶಂಕರ ನೀನೇ ಸರ್ವೇಶ್ವರ. ಈ ಬಡಜೋಗಿ ನಾರದ ನನ್ನ ಆರ್ಭಟವನ್ನು ನೋಡಿ ಕೇಳಿ ಅದರ ಅಲ್ಲಾಡಿ ಬೆದರಿ ಬೆನ್ನಾಗಿ ಹೋದ. ಏನಾರದರೆ ಇನ್ನೊಬ್ಬ ಏನಾದರೂ ನನ್ನ ಆಜನ್ಮ ವೈರ್ಯ ನಾಮಸ್ಮರಣೆ ಮಾಡಿದಲ್ಲಿ ಈ ನಿನ್ನ ತಮ್ಮೂರಿ ಬಂದ್ರೆ ಅಲ್ಲಿಗೆ ನನ್ನ ಕತೆ ಮುಗಿದು ಹೋದಂತೆಯೇ ಸರಿ. ಯಾರ ಕತೆ? ದುಷ್ಟರ ಕತೆ. ದಾನವೇಂದ್ರ ನಿನಗೊಂದು ಸಂತಸದ ಸುದ್ದಿ. ಏನದು ನಾರದರೆ? ಹಿರಣ್ಯಕಶಿಪು ನಿನ್ನ ಸತಿಯು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನನವನ್ನು ನೀಡಿದ್ದಾಳೆ. ಗಂಡು ಮಗುವಿಗೆ ಜನನ? ಗಂಡು ಮಗುವಿಗೆ ಜನನ? ನಾರದರೆ ನಾರದರೆ ಇಂತಹ ಸಂತೋಷ ಸಮಯದಲ್ಲಿ ಯಾವ ಬೇಕಾದರೂ ಕೇಳಿಕೊಡುತ್ತೇನೆ. ಈಗ ನೀನು ನನ್ನ ಜೊತೆ ಬಂದರೆ ಅದೇ ನೀನು ನನಗೆ ಕೊಡುವವರ. ಬಲೆ ಬಾಲಿ ನಾರದರೆ ನಡಿ. ಯಾವುದು? ಬಂದಿರ ಸ್ವಾಮಿ ಬನ್ನಿ. ಈಗ ತಾನೇ ಮಗುವಿನ ಬಳಿ ನಿಮ್ಮ ಹಾಗೆ ಇದ್ದಾರೆ ಎಂದು ಹೇಳುತ್ತಿದ್ದೆನು ಸ್ವಾಮಿ. ಈಗ ತಾನೇ ಮಗುವಿನ ಬಳಿ ನಿಮ್ಮ ಹಾಗೆ ಇದ್ದಾನೆ ಎಂದು ಹೇಳುತ್ತಿದ್ದೆ. ಬಹಳ ಮುದ್ದಾಗಿದ್ದಾನೆ, ಬಹಳ ಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ ಸ್ವಾಮಿ, ನಿಮ್ಮ ಹಾಗೆ ಇದ್ದಾನೆ. ಓಹೋ, ನಮ್ಮಿಬ್ಬರ ಹಾಗೂ ಇದ್ದಾನೆ, ನಮ್ಮಿಬ್ಬರ ಹಾಗೂ ಇದ್ದಾನೆ. ಕಯಾದು ಸ್ವಾಮಿ, ಕುಮಾರ ನನ್ನ ಕುಮಾರನ ಸಾಮಾನ್ಯನಲ್ಲ. ಅವನು ಹುಟ್ಟಿದೊಡನೆ ಆ ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರು ಕೇಳರದೆ ಅಂತ ನನ್ನ ಕೋರಿಕೆಗಳಿಗೆ ತಥಾಸ್ಥು ಎಂದು ಬಿಟ್ಟನು. ಅಷ್ಟೇ ಅಲ್ಲ, ಈ ಕುಮಾರನು ಹುಟ್ಟಿದ ಕೂಡಲೇ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ ನಮ್ಮ ಜನನ ಕಾಲದಲ್ಲಿ ಇಡೀ ಧಾರಾಮಂಡಲವೇ ಚಿಕ್ಕು ಕಾಣದೆ ಚಿಕ್ಕಾಪಾಲಾಯಿ. ಧೂಮಕೇತುಗಳು ಹಾರಾಡಿದವು, ಗುಡುಗುಗಳು ಮೇಘಗಳು ರಕ್ತಾಭಿಷೇಕ ಮಾಡಿದವು, ಸಾಗರ ಉಕ್ಕಿತು, ಬಾನು ಬಿರಿಯಿತು, ಭೂಮಿ ನಡಗಿತು.
ಇಂತಹ ಅಮೋಘ ವೈಭವದ ಮುಂದೆ ನಾರದರೆ ಕೇವಲ ಪುಷ್ಪವೃಷ್ಟಿ. ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ನಾರಾಯಣ. ನಾರದರೆ, ಇನ್ನೊಮ್ಮೆ ಏನಾದರೂ ಆ ನನ್ನ ವೈರ್ಯ ಸ್ಮರಣೆ ಮಾಡಿದಲ್ಲಿ ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಯಾರು ಮುಂದೆ ನಿನ್ನ ಅಭ್ಯಾಸ? ದಾನವೇಂದ್ರ. ಸ್ವಾಮಿ, ಕಯಾದು, ನಮ್ಮ ಅರಮನೆಗೆ ಹೋಗೋಣವೇ? ಏನು ಅರಮನೆ? ಇದು ಯಾವ ಮನೆ? ಓಹೋ, ಮಗುವನ್ನು ನೋಡುವ ಆನಂದದಲ್ಲಿ ಇದು ಯಾರ ಮನೆ ಎಂಬುದೇ ನನಗೆ ತಿಳಿಯಲಿಲ್ಲ. ಅದಿರಲಿ ಕಯಾದು, ನೀನೇಕೆ ಈ ಬಡಜೋಗಿ ಆಶ್ರಮಕ್ಕೆ ಬಂದೆ? ಸ್ವಾಮಿ, ನೀವಿಲ್ಲದ ಹೊತ್ತಿನಲ್ಲಿ ಆ ದೇವೇಂದ್ರನು ಬಂದು ಗರ್ಭದಲ್ಲಿರುವ ಈ ನನ್ನ ಮಗುವನ್ನು ಕೊಲ್ಲಲೆತ್ನಿಸಿದನು. ಅಷ್ಟೇ ಅಲ್ಲ, ಅಷ್ಟರಲ್ಲಿ ನಾನೇ ಅವನಿಗೆ ಅಡ್ಡ ಬಂದು, ಏ ಅವಿವೇಕಿ ಇಂದ್ರ, ನಿನಗೇಕೋ ಬಂತು ಇಂತಹ ದುರ್ಬುದ್ಧಿ? ಈ ವಿಚಾರವು ಹಿರಣ್ಯಕಶಿಪುವೇನಾದರೂ ತಿಳಿದರೆ ಪ್ರಳಯವೇ ಆಗುವುದೆಂದು ಆತನಿಗೆ ಎಚ್ಚರಿಸಿ ನಿನ್ನ ಸತಿಯನ್ನು ನನ್ನ ಆಶ್ರಮಕ್ಕೆ ಕರೆತಂದೆ. ವಿವೇಕಿ ಇಂದ್ರ, ನಿನಗೆಷ್ಟು ಸೊಕ್ಕೆ? ಅದು ಗುರು ಶುಕ್ಲಾಚಾರ್ಯರನ್ನು ಕರೆಯಿಸಿ ಮಗುವಿಗೊಂದು ನಾಮಕರಣ ಮಹೋತ್ಸವವನ್ನು ಮುಗಿಸೋಣವೇ? ಅವರೇತಕ್ಕೆ ಸ್ವಾಮಿ? ಗುರುಗಳಾದ ನಾರಾಯಣ ಅಲ್ಲವೇ? ಹೌದಲ್ಲವೇ? ನಾರದ, ಬಾ ಹೀಗೆ. ಇದೇನಪ್ಪ ಇದು? ಮರ್ಯಾದೆಯನ್ನು ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏನಾರದರೆ ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಆಗಲಿ. ನನ್ನ ಹೆಂಡತಿಯ ಆಸೆ, ಮಗುವಿಗೊಂದು ಶುಭನಾಮವನ್ನು. ಪ್ರಹ್ಲಾದ. ಪ್ರಹ್ಲಾದ ಬಹಳ ಸೊಗಸಾದ ಹೆಸರು, ಮುದ್ದಾದ ಹೆಸರು. ನಾರದರೆ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ಓಹೋ, ಸಮಯ ಸಂದರ್ಭ ನೋಡಿ. ಇರಲಿ ಇರಲಿ ಕಯಾದು, ನಡಿ ಅರಮನೆಗೆ ಹೊರಡೋಣ. ಭುಜ ಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನರಾರ್ಹರೆ, ಸುರರೊಳಗೆ ಮೆರೆಯುವ ಭುಜಬಲ 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 ಶೌರ್ಯದಿ ಮೆರೆಯುವ ನನಗೆ ಸಮಾನರಾರ್ಹರೆ, ಸುರರೊಳಗೆ ಮೆರೆಯುವಗೆ. ವೀರ ವೀರರುಳು ಸಮಗುಣರೆನಿಸಿ ಸಾರಿ ಚರಿತ ಸುರಲೋಕದ ಸ್ತ್ರೀಯ ದಿಕ್ಪಾಲಕರ. ವೀರ ವೀರರುಳು ಸಮಗುಣರೆನಿಸಿ ಸಾರಿ ಚರಿತ ಸುರಲೋಕದ ಸಿರಿಯ ಗಡಗಳ ನಡುಗಿಸಿ ದೈತ್ಯರನೆಲ್ಲ, ಗಡಗಳ ನಡುಗಿಸಿ ದೈತ್ಯರನೆಲ್ಲ. ವೀರನಂತೆ ನಾ ಬಾಳುವೆನೋ, ವೀರನಂತೆ ನಾ ಮೆರೆಯುವೆನೋ. ವೀರನಂತೆ ನಾ ಬಾಳುವೆನೋ, ವೀರನಂತೆ ನಾ ಮೆರೆಯುವೆನೋ. ಭುಜಬಲ 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 ಶೌರ್ಯದಿ ಮೆರೆಯುವ ಜನಗೆ ಸಮಾನರಾಗಿದ್ದರೆ, ಸುರರೊಳಗೆ ಮೆರೆಯುವಗೆ. ನಾರಾಯಣನ ವರಬಲದಿಂದಲೂ ನಿಮ್ಮಗಳ ಸಹಕಾರದಿಂದಲೂ ಈ ಸುರಲೋಕದ ಅಧಿಪತಿಯಾಗಿ ಮೆರೆವ ಎನಗೆ ಸರಿ ಸಮಾನರಾಗಿ ನಿಲ್ಲಬಲ್ಲ ವೀರರು, ವೀರರು ಧಾರಿರುವರು ದಿಕ್ಪಾಲಕರೇ ಯಾರು ಇಲ್ಲ. ಆಗದು ಆಗದು. ಎಲ್ಲಿ ಆ ಸುರಾಧವ, ಎಲ್ಲಿ ಆ ದೇವೇಂದ್ರ? ಏ ಮಹೇಂದ್ರ, ಅಡಿಗೆ ದಾನವೇಂದ್ರ, ಹಿರಣ್ಯಕಶಿಪು, ಸ್ವರ್ಗಕ್ಕೆ ಸ್ವಾಗತ. ಸ್ವಾಗತ ಸ್ವಾಗತ ನಿನಗೆ. ಸಹೋದರ, ಏಕೆ ಇಷ್ಟೊಂದು ಆಕ್ರೋಶವೇಕೆ? ಮಚ್ಚುಬಾಯಿ, ಸಹೋದರನಂತೆ ಸಹೋದರ. ನಾನಿಲ್ಲದ ಸಮಯದಲ್ಲಿ ಅಂತಃಪುರವನ್ನು ಪ್ರವೇಶಿಸಿ
ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಹೆದರಿಸಿ ಗರ್ಭಪಾತ ಮಾಡಲು ಇಚ್ಛಿಸಿದೆ ಮದಾಂಧ. ಅಣ್ಣಯ್ಯ, ಇದೆಲ್ಲವೂ ಬರೀ ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಅವಳ ಬಯಕೆಗಳನ್ನು ಈ ಸ್ವರ್ಗಕ್ಕೆ ಬಂದು ಈಡೇರಿಸಿಕೊಳ್ಳಲು ಎಂದು ಕರೆಯಲು ಹೋಗಿದ್ದೇನಷ್ಟೇ. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ಎಲ್ಲಿ ಹೋದೀತು ನಿಮ್ಮ ವಿಜಯೀ ಭವ. ಎಷ್ಟೇ ಆಗಲಿ ನೀವೀರ್ವರು ಸಹೋದರರಲ್ಲವೇ? ಉದಾರ ಗುಣವನ್ನು ತೋರಿಸು, ಅವನನ್ನು ಕ್ಷಮಿಸು. ಕ್ಷಮೆ ಕ್ಷಮೆ, ಇವನಿಗೆ ಕ್ಷಮೆ. ಎಷ್ಟೇ ಆಗಲಿ ಅವನು ಸ್ವರ್ಗಾಧಿಪತಿಯಲ್ಲವೇ? ಏನು ಸ್ವರ್ಗಾಧಿಪತಿ? ಯಾವನವನು ಸ್ವರ್ಗಾಧಿಪತಿ? ಸ್ವರ್ಗಾಧಿಪತಿ ನಾನು ಸ್ವರ್ಗಾಧಿಪತಿ. ಸ್ವರ್ಗಾಧಿಪತಿ ಹಿರಣ್ಯಕಶಿಪುವಿಗೆ ದಂಡಂ ದಶಗುಣಂ ಭವೆ. ದೇವತೆಗಳೇ, ಎಂದಿನಿಂದ ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರಲ್ಲಿ ಹೋಗುತ್ತಿರುವವರು ಹೋಗಿ ಹೋಗಿ. ಅಣ್ಣಯ್ಯ, ಆಕೆ ನನ್ನ ಪತ್ನಿ ಶಚಿದೇವಿ. ನೀನು ಮಾತ್ರ ಆಕೆ ತಂಟೆಗೆ ಹೋಗಬೇಡ. ನಿನ್ನ ಹಾಗೆ ಕಂಡ ಹೆಣ್ಣುಗಳಿಗೆಲ್ಲ ಕಣ್ಣು ಹಾಕುವ ಕಾಮಾತ್ತು ನಾನೆಂದುಕೊಂಡೆಯಾ? ಮಹೇಂದ್ರ, ಎಲ್ಲಿ ಆ ನಿನ್ನ ರಂಬೆ, ಊರ್ವಶಿ, ತ್ರಿಲೋತ್ತಮೆ, ಮೇನಕೆ? ಬನ್ನಿರಿ ಬನ್ನಿರಿ, ಅಣ್ಣಯ್ಯನವರು ಕರೆಯುತ್ತಿದ್ದಾರೆ, ಬನ್ನಿರಿ. ಇನ್ನಿಬ್ರೆಲ್ಲೋ ಮಹೇಂದ್ರ. ಓಹೋ, ನೀವೆಯೋ ರಂಬೆ, ಊರ್ವಶಿ? ಬಲೆ ಬಲೆ ಮಹೇಂದ್ರ, ನನಗೀಗ ತಿಳಿಯಿತು ನೀನೇಕೆ ಈ ಇಂದ್ರ ಪದವಿಗೆ ಹೀಗೆ ಸಾಯುತ್ತೀಯ ಎಂದು. ರಂಭಾದಿ ಊರ್ವಶೀರೆ, ನಿಮಗಿಂದ ನಮ್ಮ ರಾಕ್ಷಸ ಕನ್ನಿಕೆಯರಷ್ಟು 1000 ಪಾಲಿಗೆ ಬೇಕು. ಹೋಗಿರಲಿಲ್ಲ ಸೈನ್ಯಾಧ್ಯಕ್ಷರೇ, ಅಷ್ಟದಿಕ್ಪಾಲಕರಾದಿಯಾಗಿ ಎಲ್ಲರನ್ನು ಬಂಧಿಸಿ ಸೆಳೆದುಕೊಂಡು ನನ್ನ ತರವರಿಗೆ ಬನ್ನಿ. ನಾನು ಆ ಹರಿಯನ್ನು ಬಂಧಿಸಿ ತರುತ್ತೇನೆ.